ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿರುವ ಆ ವೈರಲ್ ಆಡಿಯೋ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಸಿ ಸುಧಾಕರ್ ರೆಡ್ಡಿ ಅವರು ಕೊನೆಗೂ ಮೌನ ಮುರಿದಿದ್ದಾರೆ. ಈ ಆಡಿಯೋ ಹಿಂದೆ ಯಾರಿದ್ದಾರೆ, ಇದರ ಅಸಲಿಯತ್ತೇನು ಎಂಬುದರ ಬಗ್ಗೆ ಸಚಿವರು ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಸುದ್ದಿ ವಿವರ. ಕಳೆದ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಆಡಿಯೋ ಕ್ಲಿಪ್ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವರು, ಇದು ಕೇವಲ ತನ್ನ ರಾಜಕೀಯ ವಿರೋಧಿಗಳ ಹತಾಶೆಯ ಪರಮಾವಧಿ ಎಂದು ಕಿಡಿಕಾರಿದ್ದಾರೆ. ಆಡಿಯೋದಲ್ಲಿ ಮಾತನಾಡುತ್ತಿರುವುದು ಯಾರು, ಅದು ಯಾರ ಧ್ವನಿ ಎಂಬುದಕ್ಕೆ ಯಾವುದೇ ಸ್ಪಷ್ಟತೆ ಇಲ್ಲ. ಕೇವಲ ನನ್ನ ಹೆಸರಿಗೆ ಮಸಿ ಬಳಿಯುವ ಉದ್ದೇಶದಿಂದ ವಿರೋಧಿಗಳು ಈ ತಂತ್ರ ರೂಪಿಸಿದ್ದಾರೆ ಎಂದು ಸಚಿವರು ನೇರವಾಗಿ ಆರೋಪಿಸಿದ್ದಾರೆ. ಮುಖ್ಯ ಅಂಶಗಳು: ಹತಾಶೆ ರಾಜಕಾರಣ. ಶಿಡ್ಲಘಟ್ಟ ಮತ್ತು ಚಿಂತಾಮಣಿ ಭಾಗದಲ್ಲಿ ವಿರೋಧಿಗಳು ಹತಾಶರಾಗಿದ್ದಾರೆ. ನೇರವಾಗಿ ಎದುರಿಸಲಾಗದೆ ಇಂತಹ ಕುತಂತ್ರಗಳಿಗೆ ಕೈ ಹಾಕುತ್ತಿದ್ದಾರೆ. ಪಿತೂರಿ ಬಯಲು. ಯಾರೋ ಇಬ್ಬರು ವ್ಯಕ್ತಿಗಳು ಮಾತನಾಡಿಕೊಂಡಿದ್ದನ್ನು ನನ್ನ ಹೆಸರಿಗೆ ತಳುಕು ಹಾಕಿ ವೈರಲ್ ಮಾಡಲಾಗುತ್ತಿದೆ. ಇದರಲ್ಲಿ ಯಾವುದೇ ಸತ್ಯಾಂಶವಿಲ್ಲ. ಕಾನೂನು ಹೋರಾಟ. ಈಗಾಗಲೇ ಪಕ್ಷದ ಕಾರ್ಯಕರ್ತರು ಈ ಸಂಬಂಧ ದೂರು ದಾಖಲಿಸಿದ್ದಾರೆ. ಸತ್ಯಾಸತ್ಯತೆ ಹೊರಬರಲಿ, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ ಎಂದು ಸಚಿವರು ಸವಾಲು ಹಾಕಿದ್ದಾರೆ. ಉಪಸಂಹಾರ. ಸಾರ್ವಜನಿಕ ಜೀವನದಲ್ಲಿ ಇರುವಾಗ ಇಂತಹ ಆರೋಪ ಪ್ರತ್ಯಾರೋಪಗಳು ಸಹಜ. ಆದರೆ ಸತ್ಯ ಯಾವತ್ತೂ ಅಡಗಿರಲು ಸಾಧ್ಯವಿಲ್ಲ ಎಂದು ಸುಧಾಕರ್ ರೆಡ್ಡಿ ಅವರು ವಿರೋಧಿಗಳಿಗೆ ತಿರುಗೇಟು ನೀಡಿದ್ದಾರೆ. ಈ ವೈರಲ್ ಆಡಿಯೋ ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆಯಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಸಮಾಪ್ತಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ. ಸಾಮಾಜಿಕ ಜಾಲತಾಣದಲ್ಲಿ ತಾವು ಮಾತಾಡಿದ ರೀತಿಯಲ್ಲಿ ನಗರ ಸದಸ್ಯರ ಜೊತೆ ಒಂದು ಆಡಿಯೋವನ್ನ ತಮ್ಮ ವಿರೋಧಿಗಳು ವೈರಲ್ ಮಾಡ್ತಾ ಇದ್ದಾರೆ. ನೋಡಿ, ಈಗ ನನ್ನ ಗಮನಕ್ಕೂ ಬಂತದು. ಈಗ ಯಾರನ್ನ ಮಾತಾಡ್ತಾ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪಾಪ ಕೆಲವರು ಹತಾಶರಾಗಿ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನೇರವಾಗಿ ಯಾರಾದ್ರೂ ಅಧಿಕಾರಿಗಳ ಜೊತೆ ಸಂಭಾಷಣೆನ ಅಲ್ವಾ, ಯಾರ್ದು ಸಂಭಾಷಣೆ, ಯಾರ್ದು ಧ್ವನಿ ಅಂತಕ್ಕಂಥದ್ದು ಸ್ಪಷ್ಟತೆ ಇಲ್ಲ. ಆದ್ರೆ ಪಾಪ ಅವರು ಇದರಲ್ಲಿ ಏನೋ ಖುಷಿ ತಗೋಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ರೀತಿ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಯಾರ್ಯಾರನ್ನೋ ಮಾತಾಡೋದು, ಯಾರನ್ನೋ ಸಂಬೋಧಿಸೋದು, ಕೆಟ್ಟ ಮಾತನ್ನು ಮಾತಾಡುವಂಥದ್ದು ಸಹಜವಾಗಿ ನೋಡ್ತಾ ಇದ್ದೀವಿ. ಆದರೆ ನೇರವಾಗಿ ವ್ಯಕ್ತಿ ಯಾರು ಅಂತಕ್ಕಂಥದ್ದು ಯಾರಿಗೂ ಮಾಹಿತಿ ಇಲ್ಲ. ಅದರಿಂದ ಕೆಲವರು ಆ ರೀತಿ ಖುಷಿ ತೆಗೆದುಕೊಳ್ಳುವಂಥವ್ರು ಇದ್ದಾರೆ. ಅದರಿಂದ ಅವ್ರಿಗೆ ನಾವು ಹೆಚ್ಚು ಪ್ರತಿಕ್ರಿಯೆ ಕೊಡುವಂಥದ್ದು. ಕೆಲವು ಸಾರ್ವಜನಿಕರು ತಾವು XML ಇದ್ದಾಗ, ವಿರೋಧ ಪಕ್ಷದಲ್ಲಿ ಇದ್ದಾಗ ಮಾತನಾಡಿದ್ರಿಂದ ಈಗ ಹೋಲಿಕೆ ಮಾಡಿ ಪಕ್ಷ ವಿರೋಧಿ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಅವರು ಹತಾಶತನವನ್ನು ತೋರಿಸಿದ್ರು. ಬಟ್ ಆಡಿಯೋ ನಿಮ್ಮದ ಯಾರ್ದು ನನಗೆ ಗೊತ್ತಿಲ್ಲ. ನಾನು ಯಾರ ಜೊತೆ ನನ್ನ ವಾಯ್ಸ್ ಹೌದಾ ಅಲ್ವಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆ ರೀತಿ ಇದೆ. ನೀವು ಅದು ಕೇಳಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ ಯಾಕೆ ಈ ಸಮಯದಲ್ಲಿ ಈ ರೀತಿಯ ಕೃತ್ಯಗಳನ್ನ ಮಾಡಕ್ ಹೋಗಿದ್ರೆ. ಈಗ ನಿಮ್ಗೆ ಗೊತ್ತಿದೆ, ಶಿಡ್ಲಘಟ್ಟದಲ್ಲಿ ಆಗಿರ್ತಕ್ಕಂಥ ಘಟನೆ. ಬಹುಶಃ ಅವರು ಹತಾಶರಾಗಿ ಈ ರೀತಿ ಏನೋ ಪ್ರಯತ್ನ ಮಾಡ್ತಾ ಇರ್ಬೋದು. ಅದಕ್ಕೆ ಯಾವುದಕ್ಕೂ ಇವತ್ತು ಒಬ್ಬ ಅಧಿಕಾರಿಗೆ ನೇರವಾಗಿ ಅವಾಚ್ಯ ಶಬ್ದಗಳನ್ನ ನೇರವಾಗಿ ಬೈದಿರ್ತಕ್ಕಂಥ ವಿಚಾರಕ್ಕೂ ಇಲ್ಲಿ ಅವರು ಏನೋ ಯಾವುದೋ ಆಡಿಯೋ ಇಟ್ಕೊಂಡು ಮಾಡ್ತಾ ಇರುವಂಥದ್ದು ಯಾವ ರೀತಿ ಹೋಲಿಕೆ ಆಗುತ್ತೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಕು. ಸಾರ್ವಜನಿಕ ಜೀವನದಲ್ಲಿ ಯಾರೋ ವೈಯಕ್ತಿಕವಾಗಿ ಇಬ್ಬರು ಸಂಭಾಷಣೆ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಸಂಭಾಷಣೆಗಳು ನಡೀತದೆ. ಆದರೆ ನಿರ್ದಿಷ್ಟವಾಗಿ ಒಬ್ಬ ಅಧಿಕಾರಿಗೆ ನೇರವಾಗಿ ಫೋನ್ ಮಾಡಿ ಅವರಿಗೆ ಸಂಬೋಧಿಸ್ತಕ್ಕಂಥದ್ದಕ್ಕೂ ಈ ರೀತಿಯಾಗಿ ಇರ್ತಕ್ಕಂಥದ್ದಕ್ಕೂ ಬಹಳ ವ್ಯತ್ಯಾಸ ಇದೆ. ಅದರಲ್ಲೂ ಕೂಡ ಅದು ಯಾರಿಗೆ ಮಾತಾಡಿರುವಂಥದ್ದು ಕೂಡ ಬಹಳ ಸ್ಪಷ್ಟತೆ ಇಲ್ಲ. ಅದರಿಂದ ಭವಿಷ್ಯ ಅದಕ್ಕೆ ಸಂತೋಷ, ಅವ್ರಿಗೆ ಖುಷಿ ಸಿಗೋದ್ರಿಂದ ಖುಷಿ ತಗೊಳ್ಳಿ. ಸರಿ, ಅದು ಸ್ಪಷ್ಟತೆ ಇದ್ರೂ ಸಹ ನಿಮ್ಮ ಹೆಸರನ್ನ ಹಾಕಿ, ನಿಮ್ಮ ಫೋಟೋವನ್ನ ಹಾಕಿ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಮಾಡ್ತಾ ಇದ್ದಾರೆ. ಈಗ ಸಾರ್ವಜನಿಕ ಜೀವನದಲ್ಲಿ ನಮ್ಮ ವಿರೋಧಿಗಳು ನಮ್ಮ ಬಗ್ಗೆ ಬಹಳಷ್ಟು ಅವಹೇಳನಕಾರಿಯಾಗಿ ಮಾತಾಡುವಂಥದ್ದು ಸಹಜ. ಇಲ್ಲ, ನಮ್ಮ ಕಾರ್ಯಕರ್ತರು ನಮ್ಮ ವಿರೋಧಿಗಳನ್ನ ಅವಹೇಳನಕಾರಿಯಾಗಿ ಮಾತಾಡ್ಕೊಳ್ಳುವಂಥದ್ದು, ವೈಯಕ್ತಿಕವಾಗಿ ಎಲ್ಲಾದ್ರೂ ಕೂತಾಗ ಮತ್ತೊಂದು ಮಾಡುವಂಥದ್ದು ಸಹಜ. ಅದರಿಂದ ಈಗ ವಿರೋಧಿಗಳು ಮಾಡುವಂಥದ್ದಕ್ಕೆಲ್ಲ ಉತ್ತರ ಕೊಡೋಕ್ಕೆ ಅವಶ್ಯಕತೆ ಇಲ್ಲ. ನಾನು ಏನು ಅಂತಕ್ಕಂಥದ್ದು ಇವತ್ತು ನಾವು ಏನು ಕೆಲಸ ಕಾರ್ಯಗಳು ಮಾಡ್ತಾ ಇದೀವಿ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಿದೆ. ಅದರಿಂದ ಅವರು ಈಗ ಪ್ರಧಾನಮಂತ್ರಿಗಳ ಬಗ್ಗೆನೂ ಇವತ್ತು ಬಹಳಷ್ಟು ಆಗ್ತಾರೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆನೂ ಆಗ್ತಾರೆ, ನಮ್ಮ ಉಪಮುಖ್ಯಮಂತ್ರಿ ಬಗ್ಗೆ ಆಗ್ತಾರೆ, ಇನ್ನೊಬ್ಬರ ಬಗ್ಗೆ ಆಗ್ತಾರೆ, ಮತ್ತೊಬ್ಬರ ಬಗ್ಗೆ ಆಗ್ತಾರೆ. ಇವೆಲ್ಲವನ್ನ ಯಾರು ಅದಕ್ಕೆ ಗಂಭೀರವಾಗಿ ತೆಗೆದುಕೊಳ್ತಾರೆ. ಅದರಿಂದ ಕೆಲವರು ಚೇಷ್ಟೆ ಮಾಡ್ತಕ್ಕಂಥವರು ಈ ರೀತಿ ಮಾಡ್ಕೊಳ್ತಾರೆ. ಆದರೆ ಈಗ ಕೆಲವರು ನಮ್ಮ ಪಕ್ಷದ ಕಾರ್ಯಕರ್ತರು ಕೆಲವರು ಫೋನ್ ಮಾಡಿದ್ರು, ನಾವು ದೂರನ್ನು ದಾಖಲೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ನೀವು ಮಾಡಿ, ನಿಮ್ಗೆ ಆ ರೀತಿ
ಅದರಿಂದ ಬೇಜಾರಾಗಿದ್ರೆ ನೀವು ದೂರು ದಾಖಲು ಮಾಡಿ ಅಂತ ನಾನು ಹೇಳಿದ್ದೀನಿ. ಬಹುಶಃ ಕೆಲವರು ದೂರು ದಾಖಲು ಮಾಡಿರ್ಬೋದು. ಥ್ಯಾಂಕ್ ಯು ಸರ್. Subscribe to my channel. Subscribe to my channel.